ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಮಂಡ್ಯ ಚಿಕ್ಕಮಗಳೂರು ಎರಡು DCC ಬ್ಯಾಂಕ್ FDA SDA FDA SDA ಕಾಲಾಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಪಾರ್ಟ್ಸ್ ಒಂದು 16-17 ಆಗಿತ್ತು. ಕಂಟಿನ್ಯೂಷನ್ ನೋಡ್ತಗೋಣ. ಆದ್ರೆ ಇವತ್ತಿನದ್ರಲ್ಲಿ ನೆನ್ನೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದು, ಮಾಡೆಲ್ ಕ್ವಶನ್ ಪೇಪರ್ಸ್. ಆದ್ರೆ ಇವತ್ತು ನಿಮ್ಮ ಮಂಡ್ಯ KMF ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಂಡರಲ್ಲೇ ಬರೋದು. ಮಂಡ್ಯ KMF ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಂಡರಲ್ಲೇ ಬರೋದು. ನಿಮ್ಮ ಮಂಡ್ಯ DCC ಬ್ಯಾಂಕ್ ಅಷ್ಟೇ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಂಡರಲ್ಲೇ ಬರೋದು. ಸೊ KMF ಮತ್ತೆ ನಿಮ್ಮ DCC ಬ್ಯಾಂಕ್ ಪೇಪರ್ ಸೆಟ್ ಆಗೋದು ಒಂದೇ ಕಡೆ ಸೆಟ್ ಆಗುತ್ತೆ. KMF ಅಂಡ್ DCC ಬ್ಯಾಂಕ್ ಎರಡು ಪೇಪರ್ ಸೆಟ್ ಆಗೋದು ಒಂದೇ ಕಡೆ ಸೆಟ್ ಆಗುತ್ತೆ. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ, ಈ ಕೋಆಪರೇಟಿವ್ 2022ನೇ ಇಸ್ವಿಲಿ ನಡೆದಿರ್ತಕ್ಕಂಥ ಕೋಆಪರೇಟಿವ್ ಪೇಪರ್ನ ನೀಟಾಗಿ ಅನಲೈಸ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಓದ್ಕೊಂಡು ಹೋದ್ರೆ ಅದೇ ಮೋಡಲೇ ಪೇಪರ್ ಇರುತ್ತೆ, ಅದೇ ಮೋಡಲ್ ಇರುತ್ತೆ, ಅದೇ ಪ್ಯಾಟರ್ನ್ ಅಲ್ಲಿ ಇರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಕ್ವಶನ್ ಪೇಪರ್ ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಸಿಕ್ಕಿದೆ 2022ರದು. ಸೊ ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಈ ಪಾರ್ಟ್ ಅಲ್ಲಿ ಕೋಆಪರೇಟಿವ್ ಮಾತ್ರ ಸಾಲ್ವ್ ಮಾಡಾಕ್ತಾ ಇದೀವಿ. ಕೋಆಪರೇಟಿವ್ ಮಾತ್ರ ಆಗ್ತಾ ಇದೀವಿ 50 ಕ್ವಶನ್ಸ್. ಯಾಕಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ಮ್ಯಾಕ್ಸಿಮಮ್ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಕೋಆಪರೇಟಿವ್ ಮಾತ್ರ ಆಗ್ತೀವಿ. ಇನ್ನೊಂದು ಪಾರ್ಟ್ ಅಲ್ಲಿ ಕನ್ನಡ, ಇಂಗ್ಲಿಷ್ ಎಲ್ಲ ಒಂದೊಂದೇ ಈ 2022 ಪೇಪರ್ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತೀವಿ. ಫಸ್ಟ್ ಇಂಪಾರ್ಟೆಂಟ್ ಪೇಪರ್ ಇದು, ತೀರಾ ಇಂಪಾರ್ಟೆಂಟ್. ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ. ಪೇಪರ್ಗಳು ಸಿಗೋದೇ ಕಷ್ಟ, ಸೊ ಯೂಸ್ ಮಾಡ್ಕೊಳ್ಳಿ ಇದನ್ನ. ನೋಡಿ, ಮಂಡ್ಯ ಹಾಲು ಒಕ್ಕೂಟ ಅಂದ್ರೆ ಮಂಡ್ಯ KMF ಅಂತ ಇದರ ಅರ್ಥ. 2022ನೇ ಇಸ್ವಿ ಪೇಪರ್ ಇದೆ. 2022ನೇ ಇಸ್ವಿ ಪೇಪರ್ 50 ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಹಣಕಾಸಿನ ವ್ಯವಹಾರವನ್ನು ಮಾಡುವವನು, ಸಾಲವನ್ನು ಕೊಡುವವನು ಹಾಗೂ ಸಾಲದ ವ್ಯಕ್ತಿಯನ್ನು ನಿಯಂತ್ರಿಸುವವನ್ನ ಏನಂತ ಕರೀತಾರೆ ಅಂತ ಇದೆ. ಹಣಕಾಸು ವ್ಯವಹಾರ ಮಾಡುವವನು, ಸಾಲ ಕೊಡುವವನು ಮತ್ತು ಸಾಲದ ವ್ಯಕ್ತಿಯನ್ನು ನಿಯಂತ್ರಿಸತಕ್ಕಂಥವನ್ನ ಬ್ಯಾಂಕರ್ಗಳು ಅಂತ ಹೇಳಿ ಕರೀತಾರೆ. ಇನ್ನ LFAR ಇದ್ರ ಮೇಲೆ ಒಂದು ಎಕ್ಸ್ಪೆನ್ಷನ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಒಂದು ಎಕ್ಸ್ಪೆನ್ಷನ್ ಕಂಪಲ್ಸರಿ ಇರುತ್ತೆ. ಏನ್ ಬೇಕಾದ್ರೂ ತೆಗಿಬಹುದು. ಒಂದು ಎಕ್ಸ್ಪೆನ್ಷನ್ ಒಂದು ಕ್ವಶನ್ ಎಕ್ಸ್ಪೆನ್ಷನ್ ಮೇಲೆ ಇರುತ್ತೆ. ಲಾಂಗ್ ಫಾರಂ ಆಡಿಟ್ ರಿಪೋರ್ಟ್ ಅಂತ. LFAR ಅಂದ್ರೆ ಲಾಂಗ್ ಫಾರಂ ಆಡಿಟ್ ರಿಪೋರ್ಟ್. ಇದೇ ಈ ತರದ ಈ ಪ್ಯಾಟರ್ನ್ ಮೇಲೆ ಒಂದು ಕ್ವಶನ್ ಇರುತ್ತೆ. ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಎಲ್ಲಾ ಎಕ್ಸ್ಪೆನ್ಷನ್ಸ್ ಓದ್ಕೋಬೇಕು. ಇನ್ನ ಕರ್ನಾಟಕದಲ್ಲಿ ಸಹಕಾರಿ ಬ್ಯಾಂಕ್ಗಳು ಕೃಷಿಕರಿಗೆ ಕೊಟ್ಟ ಸಾಲಗಳ ಮೇಲೆ ಹೊರಿಸ್ತಕ್ಕಂಥ ಬಡ್ಡಿಯ ದರ ಎಷ್ಟಿದೆಯಪ್ಪ ಅಂದ್ರೆ 4%. ಇನ್ನ ಸಹಕಾರಿ ಸಂಘಗಳ ಅಧಿನಿಯಮ 71ನೇ ಪ್ರಕರಣ 1959ರ ಅಧಿನಿಯಮದ 71ನೇ ಪ್ರಕರಣದಲ್ಲಿ ಬಾಧಿತನಾದಂತ ವ್ಯಕ್ತಿ ಆದೇಶದ ದಿನಾಂಕದಿಂದ ಎಷ್ಟು ದಿನಗಳ ಒಳಗಾಗಿ ಅಪೀಲ್ ಹೋಗ್ಬೋದು, ನ್ಯಾಯಾಧಿಕರಣಕ್ಕೆ ಅಪೀಲ್ ಸಲ್ಲಿಸಬೇಕಪ್ಪ ಅಂದ್ರೆ 2 ಮಂತ್ಸ್ ಟೈಮ್ ಇರುತ್ತೆ. 2 ಮಂತ್ಸ್ ಟೈಮ್ ಇರುತ್ತೆ ಅವನಿಗೆ, 2 ಮಂತ್ಸ್ ಟೈಮ್ ಇರುತ್ತೆ. ಇನ್ನು ಕೆಳಗಿನ ಯಾವ ಸಾಂಸ್ಥಿಕ ರಚನೆಯನ್ನು ಭಾರತದಲ್ಲಿ ಸಹಕಾರಿ ಸಂಸ್ಥೆಗಳು ಅನುಸರಿಸ್ತವಪ್ಪ ಅಂದ್ರೆ ಫೆಡರಲ್ ರಚನೆನ. ಇಂಪಾರ್ಟೆಂಟ್ ಕ್ವಶನ್ ಇದು ಆಲ್ರೆಡಿ ಪೇಪರ್ 2022ನೇ ಇಸ್ವಿದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಕ್ವಶನ್ಸ್. ಕೆಳಗಿನ ಯಾವ ಸಾಂಸ್ಥಿಕ ರಚನೆಯನ್ನ ಭಾರತದಲ್ಲಿ ಸಹಕಾರಿ ಸಂಸ್ಥೆಗಳು ಅನುಸರಿಸುತ್ತವೆ ಅಂದ್ರೆ ಫೆಡರಲ್ ರಚನೆ. ಸಹಕಾರ ಸಂಘದಲ್ಲಿ ಸದಸ್ಯತ್ವಕ್ಕೆ ಪ್ರಮುಖ ದಾಖಲೆ ಯಾವ್ದಪ್ಪ ಅಂದ್ರೆ ಗುರುತಿನ ಚೀಟಿಯಾಗಿರುತ್ತೆ. ಇನ್ನ ಸಹಕಾರಿ ಸಂಘದ ಅಧ್ಯಕ್ಷ ಯಾರಪ್ಪ ಅಂದ್ರೆ ಅಧಿಕಾರಿಯಾಗಿರ್ತಾರೆ. ಇನ್ನ ಸಹಕಾರಿ ಸಂಘದ ನೋಂದಣಿ ಮತ್ತು ಇತರೆ ಚಟುವಟಿಕೆಗಳನ್ನ ಯಾರು ನಿಯಂತ್ರಿಸ್ತಾರಪ್ಪ ಅಂದ್ರೆ RCS ಅವ್ರು ನಿಯಂತ್ರಿಸ್ತಾರೆ. RCS ನಿಯಂತ್ರಣ ಮಾಡ್ತಾರೆ. ಇನ್ನ ಸಹಕಾರಿ ಸಂಘಗಳ ಕಾಯ್ದೆಯನ್ನ ಭಾರತದಲ್ಲಿ ಎಷ್ಟನೇ ಇಸ್ವಿನಲ್ಲಿ ಜಾರಿಗೆ ತರ್ತಾರಪ್ಪ ಅಂದ್ರೆ 1912ನೇ ಇಸ್ವಿ. ಇಂಪಾರ್ಟೆಂಟ್ ಇದು, 1912ನೇ ಇಸ್ವಿ. ಇನ್ನ ಒಬ್ಬ ವ್ಯಕ್ತಿಗೆ ಒಂದು ಮತ ತತ್ವವನ್ನ ಯಾವ ಸಮಿತಿ ಶಿಫಾರಸು ಮಾಡುತ್ತಪ್ಪ ಅಂದ್ರೆ ಮೆಕ್ಲಗನ್ ಸಮಿತಿ ಶಿಫಾರಸು ಮಾಡುತ್ತೆ. ಮೆಕ್ಲಗನ್. ಮುಂದೆ ನಿಮ್ಮ 11ನೇ ಕ್ವಶನ್ ನೋಡ್ತಾ ಹೋಗೋಣ. ಮುಂದೆ 11ನೇ ಕ್ವಶನ್, NDDB ಅಂದ್ರೆ ಏನು? ಫಸ್ಟ್ ಕ್ವಶನ್, NDDB ಅಂದ್ರೆ ಏನು? ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್. ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಇದು ಎಲ್ಲಿದೆ ಅಂತ ಕೇಳ್ತಾ ಇರ್ತಾರೆ. ಆನಂದ್, ಗುಜರಾತ್ನ ಆನಂದ್ ನಲ್ಲಿದೆ. ಎಷ್ಟನೇ ಇಸ್ವಿ ಸ್ಥಾಪನೆ ಆಯ್ತು ಅಂತ ಕೇಳ್ತಾ ಇರ್ತಾರೆ. 1965 ಸ್ಥಾಪನೆ ಆಯ್ತು. ಇಂಪಾರ್ಟೆಂಟ್ ಇದು, ತೀರಾ ಇಂಪಾರ್ಟೆಂಟ್. ಇನ್ನ ಡ್ಯಾಶ್ ಯುರೋಪಿನ ಡೈರಿ ಫಾರ್ಮ್ ಅಂತ ಹೇಳಿ ಕರೀತಾರೆ ಅಂದ್ರೆ ಡೆನ್ಮಾರ್ಕ್ನ ಡೈರಿ ಫಾರ್ಮ್ ಅಂತ ಹೇಳಿ ಕರೀತಾರೆ. ಇನ್ನ ಕೆಳಗಿನಗಳು ಯಾವುದು ಕೃಷಿಯೇತರ ಸಾಲ ಸಂಘಗಳು? ಕೃಷಿಯೇತರ ಸಾಲ ಸಂಘಗಳು ಯಾವ್ದಾವ್ದಪ್ಪ ಅಂದ್ರೆ ಸಹಕಾರಿ ಬ್ಯಾಂಕ್ಗಳು, ಮಿತವ್ಯಯ ಮತ್ತು ಕ್ರೆಡಿಟ್ ಸೊಸೈಟಿಗಳು, ಸಂಬಳ ಪಡೆಯುವ ಸಮಾಜ, ಎಲ್ಲಾನು ಬರ್ತವೆ. ಇನ್ನ NCDCಯ ಪೂರ್ಣ ರೂಪ ಏನಪ್ಪಾ ಅಂದ್ರೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಅದು ಎಷ್ಟನೇ ಇಸ್ವಿ ಸ್ಥಾಪನೆ ಆಯ್ತಪ್ಪ ಅಂದ್ರೆ 1963ನೇ ಇಸ್ವಿ ಸ್ಥಾಪನೆ ಆಗುತ್ತೆ. ಇಂಪಾರ್ಟೆಂಟ್ ಇದು, ತೀರಾ ಇಂಪಾರ್ಟೆಂಟ್. ಇನ್ನ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟ ಪ್ರಧಾನ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ಬೆಲ್ಜಿಯಂನ ಬ್ರಸೆಲ್ಸ್ ನಲ್ಲಿದೆ. ಬೆಲ್ಜಿಯಂನ ಬ್ರಸೆಲ್ಸ್ ನಲ್ಲಿ. ಇನ್ನ ಸಹಕಾರ ಸಂಘದ ನಿಯಮಗಳು ಮತ್ತು ನಿಬಂಧನೆಗಳು
ಅದರ ಡ್ಯಾಶ್ ನಲ್ಲಿ ರಚಿಸಿದ್ದಾರೆ ಅಂದ್ರೆ ನಿಬಂಧನೆಗಳನ್ನ ಸಹಕಾರಿ ಕಾಯ್ದೆಯಲ್ಲಿ ರಚಿಸಿದ್ದಾರೆ. ಸಹಕಾರಿ ಕಾಯ್ದೆಯಲ್ಲಿ ಸಹಕಾರಿ ಸಂಘದ ನಿಯಮಗಳು ಮತ್ತು ನಿಬಂಧನೆಗಳನ್ನ ರಚನೆ ಮಾಡಿದ್ದಾರೆ. ಇನ್ನ ಸಹಕಾರಿ ಸಂಘಗಳನ್ನ ಡ್ಯಾಶ್ ಮೂಲಕ ಸ್ಥಾಪನೆ ಮಾಡ್ಬೇಕಪ್ಪ ಅಂದ್ರೆ ಸದಸ್ಯರ ಮುಖಾಂತರ ಸ್ಥಾಪನೆ ಮಾಡಬೇಕು. ಸದಸ್ಯರ ಮುಖಾಂತರ. ಇನ್ನ PPF ಖಾತೆನ ಎಷ್ಟು ಅವಧಿಗೆ ತೆರೀತಾರಪ್ಪ ಅಂದ್ರೆ 15 ಇಯರ್ಸ್ ಒಂದ್ಸತಿ ಇದ್ ಮಾಡ್ತಾರೆ. ಒಂದ್ಸತಿ ಓಪನ್ ಮಾಡಿದ್ರೆ 15 ಇಯರ್ಸ್ ಎಕ್ಸಿಸ್ಟೆನ್ಸ್ ಇರುತ್ತೆ ಅದರದ್ದು PPF ಖಾತೆನ. ಇನ್ನ ಕೆಳಗಿನ ಯಾವ ಬ್ಯಾಂಕ್ 1969ರಲ್ಲಿ ರಾಷ್ಟ್ರೀಕರಣಗೊಂಡಿಲ್ಲ ಅಂತ ಕೇಳಿದ್ದಾರೆ. ಯಾವ ಬ್ಯಾಂಕ್ 1969ರಲ್ಲಿ ರಾಷ್ಟ್ರೀಕರಣಗೊಂಡಿಲ್ಲ ಅಂದ್ರೆ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಆಗಿಲ್ಲ. ಇನ್ನು ಮುಖ್ಯದ 3 ಆಗಿದಾವೆ ಅಂತ ಅರ್ಥ. ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 3 ಆಗಿದಾವೆ. ಇನ್ನ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಏಪ್ರಿಲ್ 1935ನಲ್ಲಿ. ಇನ್ನ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ 1948ರಲ್ಲಿ ಸ್ಥಾಪನೆ ಆದಂತ ಅಭಿವೃದ್ಧಿ ಸಂಸ್ಥೆ, ಮೊದಲ ಅಭಿವೃದ್ಧಿ ಹಣಕಾಸು ಸಂಸ್ಥೆ ಅಂದ್ರೆ IFCI ಎಷ್ಟರಲ್ಲಿ ಸ್ಥಾಪನೆ ಆಯಿತು? 1948ರಲ್ಲಿ ಸ್ಥಾಪನೆ ಆಯಿತು. ಎಕ್ಸ್ಪೆನ್ಷನ್ ಕೇಳ್ತಾ ಇರ್ತಾರೆ. ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ, ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಸಹಕಾರ ಸಂಘಗಳು ಅಂದ್ರೆ ಏನು ಅಂತ ಕೇಳಿದರೆ, ಸಹಕಾರ ಸಂಘಗಳು ಅಂದ್ರೆ ಏನು ಅಂತ. ಈ ಅಧಿನಿಯಮದ ಮೇರೆಗೆ ನೋಂದಣಿಯಾಗಿರ್ತಕ್ಕಂಥ ಒಂದು 1959ರ ಅಧಿನಿಯಮದ ಮೇರೆಗೆ ನೋಂದಣಿಯಾಗಿರ್ತಕ್ಕಂಥ ಒಂದು ಸಂಘವನ್ನ ಸಹಕಾರ ಸಂಘಗಳು ಅಂತ ಹೇಳಿ ಕರಿತೀವಿ. ಇನ್ನ ನಾಮಾಂಕಿತ ಅಥವಾ ಸಹ ಸದಸ್ಯರನ್ನ ಕೆಳಗಿನ ಯಾವ ಪ್ರಕರಣದ ಮೇಲೆ ನೇಮಕ ಮಾಡ್ಬೋದಪ್ಪ ಅಂದ್ರೆ 18ನೇ ಪ್ರಕರಣದ ಮೇಲೆ ನೇಮಕ ಮಾಡಬಹುದು. ನಾಮಾಂಕಿತ ಅಥವಾ ಸಹ ಸದಸ್ಯರ ನೇಮಕಾತಿ 18ನೇ ಪ್ರಕರಣದ ಮೇಲೆ ಮಾಡಬಹುದು. ಇನ್ನು ಭಾರತದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡಿದಂತವರು ವರ್ಗೀಸ್ ಕುರಿಯನ್ ಅವರು ಶ್ವೇತಕಾಂತಿ ಪಿತಾಮಹ ಅಂತಾರಲ್ಲ ಇವರೇನೆ. ಇನ್ನ ಭಾರತದಲ್ಲಿ ಸಹಕಾರ ಸಪ್ತಾಹವನ್ನು ಯಾವಾಗ ಆಚರಿಸ್ತಾರಪ್ಪ ಅಂದ್ರೆ ನವೆಂಬರ್ 14ರಲ್ಲಿ ಆಚರಿಸ್ತಾರೆ, ಒಂದ್ ವಾರ. ಭಾರತದಲ್ಲಿ ಸಹಕಾರ ಸಪ್ತಾಹ ಆಚರಣೆ ನವೆಂಬರ್ 14. ಇನ್ನ ಡ್ಯಾಶ್ ಪರಿಕಲ್ಪನೆಯು ಗ್ರಾಹಕರು ಹೆಚ್ಚು ಗುಣಮಟ್ಟದ ಕಾರ್ಯಕ್ಷಮತೆ ಅಥವಾ ನವೀನ ವೈಶಿಷ್ಟ್ಯಗಳನ್ನ ನೀಡುವ ಉತ್ಪನ್ನಗಳಿಗೆ ಒಲವು ತೋರುತ್ತೆ ಅಂದ್ರೆ ಒಂದು ಉತ್ಪನ್ನ ಅಂತಕ್ಕಂಥ ಕಾನ್ಸೆಪ್ಟ್. ಇನ್ನ ಗೊಬ್ಬರವನ್ನ ಯಾವ ತರ ತಯಾರಿಸ್ತಾರಪ್ಪ ಅಂದ್ರೆ ಗೊಬ್ಬರವನ್ನ ತಯಾರಿಸುವ ವಿಧಾನ ಕಾರ್ಖಾನೆಗಳಲ್ಲಿ ರಾಸಾಯನಿಕ ಪ್ರಕ್ರಿಯೆಯಿಂದ ತಯಾರಿಸ್ತಾರೆ. ಇನ್ನ ಗುಣಾತ್ಮಕ ಉದ್ಯೋಗ ಮೌಲ್ಯಮಾಪನ ವಿಧಾನ ಯಾವ್ದಪ್ಪ ಅಂದ್ರೆ ಒಂದು ಶ್ರೇಯಾಂಕ ಬರುತ್ತೆ, ಇನ್ನೊಂದು ಶ್ರೇಣೀಕರಣ ಬರುತ್ತೆ. AB 2 ಕರೆಕ್ಟ್. ಇನ್ನು ವಿಶ್ವದಲ್ಲಿ ಅತ್ಯಧಿಕ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರ ಭಾರತ. ಹಾಲು ಅತ್ಯುತ್ತಮ ಪೌಷ್ಟಿಕ ಮತ್ತು ಸಮತೋಲನ ಆಹಾರ. ಯಾಕಪ್ಪ ಅಂದ್ರೆ ಈ ಕಾರ್ಬೋಹೈಡ್ರೇಟ್ ಇದೆ, ಪ್ರೋಟೀನ್, ವಿಟಮಿನ್ಸ್ ಇದಾವೆ, ಫ್ಯಾಟ್ ಇದೆ. ಸೊ ಈ ಮೇಲಿನ 3 ಅಂಶಗಳು ಸುಲಭವಾಗಿ ಜೀರ್ಣಿಸಬಹುದಾದಂತ ರೀತಿನಲ್ಲಿ ಮಾನವನಿಗೆ ಸಿಗ್ತವೆ. ಸೊ ಅದಕ್ಕೋಸ್ಕರ. ನೆಕ್ಸ್ಟ್, ರೈತರಿಂದ ಹಾಲನ್ನು ಖರೀದಿಸುವಾಗ ಹಾಲಿನಲ್ಲಿನ ಡ್ಯಾಶ್ ಅಂಶದ ಆಧಾರದ ಮೇಲೆ ನಿರ್ಧರಿಸ್ತಾರೆ. ಹಾಲಿನಿಂದ ರೈತರು ಪರ್ಚೇಸ್ ಮಾಡ್ಬೇಕಾದ್ರೆ ಯಾವ ಬೇಸಿಸ್ ಮೇಲೆ ತಗೋತಾರಪ್ಪ ಅಂದ್ರೆ ಫ್ಯಾಟ್ ಕಂಟೆಂಟ್ ನ ಚೆಕ್ ಮಾಡ್ಬಿಟ್ಟು ತಗೊಳ್ಳೋದು. ಫ್ಯಾಟ್ ಕಂಟೆಂಟ್ ನ ಚೆಕ್ ಮಾಡಿ ತಗೋತಾರೆ. ಇನ್ನ ರಾಸುಗಳಿಗೆ ಕಾಲುಬಾಯಿ ಜ್ವರ, ಸೈನ್ಸ್ ಕ್ವಶನ್ ಇದು, ವೈರಾಣುಗಳಿಂದ ಬರುತ್ತೆ. ಅಮೂಲ್ ಅಥವಾ ಆನಂದ್ ಮಾದರಿ ಹಾಲು ಒಕ್ಕೂಟ ಅಂದ್ರೆ ಏನಪ್ಪಾ ಅಂದ್ರೆ ಗುಜರಾತಿನಲ್ಲಿ ಸೃಷ್ಟಿಯಾದಂತ ಹಾಲು ಉತ್ಪಾದಕರ ಸಹಕಾರ ವ್ಯವಸ್ಥೆ ಇದೊಂದು. ಇನ್ನು ಅಮೂಲ್ ಮಾದರಿ ಹಾಲು ಉತ್ಪಾದಕ ಸಹಕಾರ ಸಂಘಗಳ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಹಾಲು ಉತ್ಪಾದನೆ, ಸಂಗ್ರಹಣೆ, ಮಾರಾಟಕ್ಕಾಗಿ ರಚಿಸಿಕೊಂಡಿರ್ತಕ್ಕಂಥ 3 ಹಂತದ ಶೃಂಗ ವ್ಯವಸ್ಥೆ ಮಾಡ್ಕೊಂಡಿದಾರಂತೆ. ರೈತ ತಾನು ಹಾಲು ಉತ್ಪಾದಿಸಿದ ವಸ್ತುವಿಗೆ ತಾನೇ ನಿಗದಿ ದರಪಡಿಸಬಹುದಂತ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇದೆಯಂತೆ ಅಲ್ಲಿ. ಇನ್ನ ಮಾರಾಟ ವ್ಯವಸ್ಥೆಯಲ್ಲಿ ಗಳಿಸಿದಂತ ಲಾಭವನ್ನು ವಿವಿಧ ರೂಪದಲ್ಲಿ ಹಿಂದಕ್ಕೆ ಪಡೆಯುವ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನ ಈ ಮೇಲಿನ 3 ಅಂಶಗಳುಳ್ಳ ಸಹಕಾರಿ ವ್ಯವಸ್ಥೆಯಿಂದಾಗಿ ಸೊ ಅಮೂಲ್ ಅಷ್ಟು ಮಟ್ಟಿಗೆ ಸಕ್ಸಸ್ ಆಗ್ಲಿಕ್ಕೆ 3 ಮುಖ್ಯವಾದಂತ ಕಾರಣಗಳು. ಇನ್ನ ಹಾಲೊಡಕು ಅಂದ್ರೆ ವೇ ಅಂತ ಹೇಳಿ ಕರಿತೀವಲ್ಲ, ಯಾವ್ದ್ರ ಉಪ ಉತ್ಪನ್ನ ಅಂದ್ರೆ ಗಿಣ್ಣಿನ ಉಪ ಉತ್ಪನ್ನವಾಗಿದೆ. ಅತ್ಯಧಿಕ ರಕ್ತದೊತ್ತಡ ಇರ್ತಕ್ಕಂಥವ್ರಿಗೆ ಯಾವ ಹಾಲನ್ನ ಸೇವಿಸ್ಲಿಕ್ಕೆ ಸಜೆಸ್ಟ್ ಮಾಡ್ತಾರಪ್ಪ ಅಂದ್ರೆ ಕಡಿಮೆ ಸೋಡಿಯಂ ಇರ್ತಕ್ಕಂಥ ಹಾಲನ್ನ ಸೇವಿಸ್ಲಿಕ್ಕೆ ಸಜೆಸ್ಟ್ ಮಾಡ್ತಾರೆ. ಇನ್ನ ಶ್ವೇತಕಾಂತಿ ಪಿತಾಮಹ ವರ್ಗೀಸ್ ಕುರಿಯನ್ ಅವರು. ರಾಷ್ಟ್ರೀಯ ಹೈನು ದಿನ ಯಾವತ್ತಪ್ಪ ಅಂದ್ರೆ ನವೆಂಬರ್ 26. ರಾಷ್ಟ್ರೀಯ ಹೈನು ದಿನ ಒಂದು ಡೇಟ್ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಲುಕಾಫ್ರಾ ಫ್ಯಾಸಿಯೋಲಿ ಅಂದ್ರೆ ಇವರು ಡ್ಯಾಶ್ ಗಣಿತಜ್ಞ ಅಂದ್ರೆ ಇಟಾಲಿಯನ್ ಅವರು. ಇನ್ನ ವೋಚರ್ ಎಷ್ಟು ವಿಧ ಇರ್ಬೋದಪ್ಪ ಅಂದ್ರೆ 2 ವಿಧದಲ್ಲಿ ಇರ್ಬೋದು. 2 ವಿಧಗಳ ವೋಚರ್ ಇರ್ಬೋದು. ಇನ್ನ ಕೆಳಗಿನಲ್ಲಿ ಯಾವುದು ಆಧುನಿಕ ಮಾರುಕಟ್ಟೆದಾರ ಭವಿಷ್ಯವನ್ನು ರೂಪಿಸುವ ಅತ್ಯಂತ ನಾಟಕೀಯ ಶಕ್ತಿಯನ್ನು ಪ್ರದರ್ಶಿಸುತ್ತಪ್ಪ ಅಂದ್ರೆ ತಾಂತ್ರಿಕವಾದಂತಹ ಪರಿಸರ, ಟೆಕ್ನಿಕಲ್ ಎನ್ವೈರನ್ಮೆಂಟ್ ಅಂತ ಕರಿತೀವಲ್ಲ ಅದು. ಇನ್ನ ಗ್ರಾಮೀಣ ಮಾರುಕಟ್ಟೆ ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ
ಗ್ರಾಹಕರು ಮತ್ತು ಚಿಲ್ಲರೆ ವ್ಯಾಪಾರಿಗಳನ್ನ ರೀಚ್ ಆಗೋದಲ್ಲ, ಅದೇ ಮೇನ್ ಇಂಪಾರ್ಟೆಂಟ್. ಸೊ ಅದೇ ಗ್ರಾಮೀಣ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಬಹಳ ದೊಡ್ಡ ಸಮಸ್ಯೆ. ಇನ್ನು ಗ್ರಾಮೀಣ ಮಾರುಕಟ್ಟೆ ಪ್ರಮುಖ ವಿಷಯವೆಂದ್ರೆ ಸ್ವೀಕಾರಾರ್ಹತೆ ಯಾವ್ದಪ್ಪ ಅಂದ್ರೆ ಮಾರ್ಕೆಟಿಂಗ್ ಮಿಶ್ರಣ ಬರುತ್ತೆ, ಮಾರ್ಕೆಟಿಂಗ್ ಮಿಶ್ರಣ ಅಂತ. ಇನ್ನ ಯಾವುದೇ ಮಾರ್ಕೆಟಿಂಗ್ ಪ್ರಕ್ರಿಯೆಯು ಕೇಂದ್ರದಲ್ಲಿ ಅದ್ರ ಗುರಿ ಏನಾಗಿರ್ಬೇಕಪ್ಪ ಅಂದ್ರೆ ಗ್ರಾಹಕರಾಗಿರ್ತಾರೆ. ಯಾವುದೇ ಒಂದು ಮಾರ್ಕೆಟಿಂಗ್ ಮಾಡ್ಬೇಕು ಅಂದ್ರೆ ಗ್ರಾಹಕರಿಗೆ ತಲುಪಿಸೋದೇ ಮುಖ್ಯವಾದಂತ ಉದ್ದೇಶ ಆಗಿರುತ್ತೆ. ಸೊ ಸರಿಯಾದಂತ ಉತ್ತರ ಗ್ರಾಹಕರು, ಗುರಿ ಗ್ರಾಹಕರು. ಇನ್ನು ಗ್ರಾಹಕರು ನಿರ್ದಿಷ್ಟ ಉತ್ಪನ್ನಕ್ಕೆ ನಿರ್ದಿಷ್ಟ ಬೆಲೆ ವಿಧಿಸಬೇಕೆಂದು ನಿರೀಕ್ಷಿಸ್ತಾರೆ. ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಕಸ್ಟಮರಿ ಪ್ರೈಸಿಂಗ್ ಅಂತ ಹೇಳಿ ಕರಿತೀವಿ. ಗ್ರಾಹಕರು ನಿರ್ದಿಷ್ಟ ಉತ್ಪನ್ನಕ್ಕೆ ನಿರ್ದಿಷ್ಟ ಬೆಲೆಯನ್ನ ವಿಧಿಸಬೇಕು, ಪರ್ಟಿಕ್ಯುಲರ್ ಆಗಿರ್ಬೇಕು ರೇಟು ಅಂತ ಕೇಳ್ಕೊತಾರೆ. ಅದನ್ನ ಕಸ್ಟಮರಿ ಪ್ರೈಸಿಂಗ್ ಅಂತ ಹೇಳಿ ಕರಿತೀವಿ. ಇನ್ನು ವ್ಯವಹಾರದ ಯಶಸ್ವಿನ ಅಂಶವನ್ನ ಯಾವುದಕ್ಕೆ ಅವಲಂಬಿಸಿರುತ್ತಪ್ಪ ಅಂದ್ರೆ ಭೂಮಿ, ನಿರ್ವಹಣೆ, ಕಾರ್ಮಿಕರು ಮತ್ತು ಬಂಡವಾಳ ಇವೆಲ್ಲಾನು ಡಿಪೆಂಡ್ ಆಗಿರುತ್ತೆ. ಒಂದು ವ್ಯವಹಾರ ಯಶಸ್ವಿ ಆಗ್ಬೇಕು ಅಂದ್ರೆ ಭೂಮಿ, ಯಾವ ತರ ವರ್ಕ್ ಮಾಡ್ತೀವಿ ಅನ್ನೋದು ಇದ್ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಕಾರ್ಮಿಕರು ಮತ್ತು ಬಂಡವಾಳ ಎಲ್ಲಾನು ಡಿಪೆಂಡ್ ಆಗಿರುತ್ತೆ. ಇನ್ನು ಲಾಭ ಮತ್ತು ನಷ್ಟದ ಖಾತೆ ಎರಡು ಮುಖ್ಯವಾದಂತ ಅಂಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನ ತೃಪ್ತಿದಾಯಕ ಖರೀದಿದಾರನು ಮೂಕ ಜಾಹೀರಾತುದಾರನಾಗಿರ್ತಾನೆ. ಅಂದ್ರೆ ಒಬ್ಬ ಕರೆಕ್ಟ್ ಆಗಿ ಏನಾದ್ರೂ ಒಂದು ಪರ್ಚೇಸ್ ಮಾಡಿ ಅವನಿಗೆ ಸಮಾಧಾನ ಆಯ್ತು ಅಂದ್ರೆ 100 ಜನಕ್ಕೆ ಕೇಳ್ತಾನೆ ಅಂತ ಅದ್ರ ಅರ್ಥ. ಸೊ ಜಾಹೀರಾತು ಅವನೇ ಹೇಳ್ತಾನೆ, ಅವನೇ ಪಬ್ಲಿಸಿಟಿ ಮಾಡ್ತಾನೆ ಆ ಐಟಮ್ದು ಅಂತ. ಇನ್ನ ಕ್ರೆಡಿಟ್ ಎಂಬ ಪದವು ಯಾವುದರಿಂದ ಪಡೆಯಲಾಗಿದೆಪ್ಪ ಅಂದ್ರೆ ಲ್ಯಾಟಿನ್ ಇಂದ ಬಂದಿರತಕ್ಕಂಥದ್ದು. ಇನ್ನ ತರಬೇತಿ ಪ್ರಕ್ರಿಯೆ ಒಂದು ಅಲ್ಪಾವಧಿ ಪ್ರಕ್ರಿಯೆ ಆಗಿರುತ್ತೆ. ಇಲ್ಲಿಗೆ ನಿಮ್ಮ 50 ಕ್ವಶನ್ಸ್ 2022ನೇ ಇಸ್ವಿ ಪೇಪರ್ದು ಮುಗಿಯುತ್ತೆ. ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ಸ್ಪ್ಲಿಟ್ ಮಾಡಿದೀವಿ ಅಷ್ಟೇನೆ. ಇದೇ ತರ 2022ರದೇನೆ ಆಗ್ತಾ ಬರ್ತೀವಿ, ಒಂದೊಂದೇ ಅಪ್ಲೋಡ್ ಮಾಡ್ತಾ ಬರ್ತೀವಿ. ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.